ಓಂ ನಮಃ ಶಿವಾಯ. ವಿಘ್ನೇಶ್ವರ ವೀರಭದ್ರೇಶ್ವರ. ವಾಟ್ಸಪ್ ಸ್ನೇಹಿತರೆ, ಫೇಸ್ಬುಕ್ ಸ್ನೇಹಿತರೆ, ಎಂದಿನಂತೆ ನಾನು ನಿಮ್ಮ ನಾವು ಇವತ್ತು ಮೀನರಾಶಿದು. ಇವತ್ತು ನಿನ್ನೆವರೆಗೂ ಮಕರ, ಕುಂಭ, ಇವತ್ತು ಮೀನ. ಒಂದು ಒಂದು ಸಾವಿರದ ಒಂದು 2026. ಅದೇ ರೀತಿ 3ನೇ ತಾರೀಕು 1ನೇ ತಿಂಗಳು 26 ಹುಣ್ಣಿಮೆ, 18ನೇ ತಾರೀಕು ಅಮಾವಾಸ್ಯೆ. ಇದನ್ನು ಕಳ್ಕೊಂಬಿಟ್ರೆ ಎಲ್ಲ ರಾಶಿಯರಿಗೂ ಚೆನ್ನಾಗಿರುತ್ತೆ. ಹಂಗಾಗಿ ಹೇಳೋದು, ಇವತ್ತಿನ ಮೀನರಾಶಿಯವರು ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ಆಲ್ರೆಡಿ ಇವತ್ತು ಕೂಡ ಚಂದ್ರ ಇದೆ ಮನೆಯಲ್ಲಿ, ಏನು ತೊಂದರೆ ಇಲ್ಲ. ಕುಂಡಲಿ ಪ್ರಕಾರ ಬದಲಾವಣೆ ಆಗ್ತಾ ಬರುತ್ತೆ. ಗುರು ಆಲ್ರೆಡಿ ಬದಲಾವಣೆ ಆಗಿದ್ದಾನೆ, ಅಕ್ಟೋಬರ್ವರೆಗೂ ಬದಲಾವಣೆ ಆಗಲ್ಲ. ನೆಕ್ಸ್ಟು ಗುರು ಬಂದು ಮಿಥುನದಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ, ಧನುಸು ರಾಶಿಯಲ್ಲಿ ಸೂರ್ಯ, ಶುಕ್ರ, ಬುಧ, ಮಂಗಳ ಇದು ಸೇರ್ಕೊಂಡ್ಬಿಟ್ಟಿದ್ದಾರೆ. ರಾಹು, ಶನಿ, ಮಾಮೂಲಿ ಎಂದಿನಂತೆ ಕುಂಭರಾಶಿಯಲ್ಲಿದೆ. ಈ ಪ್ರಕಾರ ನೋಡಬೇಕಾದ್ರೆ ಈ ವರ್ಷ, ಹೊಸ ವರ್ಷ 1/1/26 ಭಾಳ ಚೆನ್ನಾಗಿದೆ ಮೀನರಾಶಿಯವರಿಗೆ. ಅದೃಷ್ಟ ಬಂಪರ್. ಒಂದು ವಿಷಯದಲ್ಲಿ ಮಾತ್ರ ಬಿಟ್ಟು ಲಾಸ್ಟಿಗೆ ಹೇಳ್ತೀನಿ, ಅದು ನೋಡ್ತಾ ಬರ್ರಿ. ಒಂದು ವಿಷಯದಲ್ಲಿ ಬಿಟ್ಟು ಹಿಂಗಾಗುತ್ತೆ. ಆದರೆ ಶನಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂದರೆ ಶನೀಶ್ವರ ಈಗ ಮಕರ ರಾಶಿ ಬಿಟ್ಟು, ಕುಂಭರಾಶಿ ಬಿಟ್ಟು ಮೀನರಾಶಿಗೆ ಬಂದು ಮೇಷರಾಶಿಗೆ ಹೋಗಿದ್ದಾನೆ. ಹಿಂಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಈಗ 5ನೇ ವರ್ಷ ನಡೀತಾ ಇದೆ. 4ನೇ ಮುಗಿದು 5ನೇ ವರ್ಷ ನಡೀತದೆ. ಅಲ್ಲಿಗೆ ಮಧ್ಯಮ, ಆ ಕಡೆನಿಲ್ಲ ಈ ಕಡೆನಿಲ್ಲ, ಸೆಂಟ್ರಲ್ ಇದೆ. ಅದರಿಂದ ಏನಾಗುತ್ತೆ, ಮೀನರಾಶಿಯವರಿಗೆ ಸ್ವಲ್ಪ ತೊಡಕಾಗ್ಬೋದು. ಅಂಥದ್ದೇನು ತೊಡಕಾಗಲ್ಲ. ಯಾಕಂದರೆ ಗುರು ಇದ್ದಾನೆ, ಶುಕ್ರ ಹಿಂದೆನೇ ಇದ್ದಾನೆ. ಅದರಿಂದ ಒಳ್ಳೆಯದಾಗುತ್ತೆ. ದುಡ್ಡು ಕಾಸು ವಿಷಯದಲ್ಲಿ ಯಾವುದೂ ತೊಂದರೆ ಆಗೋಲ್ಲ. ಆದರೆ ಹೆಲ್ತ್ ವಿಷಯದಲ್ಲಿ ಭಾಳ ಇರಬೇಕು. ನೀವು ಹೋಗಿ ಪಾನಿಪುರಿ, ಗೋಬಿ ಮಂಚೂರಿ, ಫ್ರೈಡ್ ರೈಸು, ನೂಡಲ್ಸು ಇಂಥವೇ ತಿನ್ನಿ, ಬೇಗ ತಿಂದು ಸಾಯಿರಿ, ಏನೂ ಮಾಡೋಕ್ಕೆ ಬರೋಲ್ಲ. ನೀವು ನೋಡಿರಿ, 5 ಐಟಮ್ ತಿಂದರೆ ಅಟ್ಲೀಸ್ಟ್ ಮೀನರಾಶಿಯವರಿಗೆ ಭಾಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರು ಭಾಳ ತೊಂದರೆ ಆಗೋಗ್ಬಿಡುತ್ತೆ. ಆಮೇಲೆ ಹೊಟ್ಟೆ ನೋವು ಅಂತ ಬರೋಂಥ ಇದಾಗುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ಹೊಟ್ಟೆ ಕೆಳಗೆ ನೋವಂಥ ಯೂರಿನಲ್ಸ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಭಾಳ ಎಚ್ಚರಿಕೆಯಲ್ಲಿರಬೇಕು. ಅದರಿಂದ ಭಾಳ ಚೆನ್ನಾಗಿರಬೇಕು, ಏನು ತೊಂದರೆ ಆಗಬಾರ್ದು ಅಂತೇಳಿದ್ರೆ ಸ್ವಲ್ಪ ದೇವರು ದಿಂಡ್ರು ಅಂತೇಳಿ ಸ್ವಲ್ಪ ಪೂಜೆ ಮಾಡ್ಕೊಳ್ಬೇಕು. ಇವರ ರಾಶಿ ತಕ್ಕನಂಗೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ರೇವತಿ ನಕ್ಷತ್ರ ಅಂತಿರುತ್ತೆ. ಡಿ, ಡು, ಗ, ಜ, ತ, ದ, ಡೋ, ಚಾ, ಚಿ ಇವು ಹೆಸರುಗಳು ಬಂದಿರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಅದನ್ನೇ ಸುಮ್ಮನೆ ಹೇಳೋದು. ಈ ರೇವತಿ ನಕ್ಷತ್ರದವ್ರು ಜಾಸ್ತಿ ಜನ ಇರ್ತಾರೆ. ಪೂರ್ವಾಷಾಢ, ಉತ್ತರಾಷಾಢದವರು ಕುಂಭರಾಶಿಯಲ್ಲಿ ಇರ್ತಾರೆ. ಈಗ ಮೀನರಾಶಿಯಲ್ಲಿ ಬರೋದ್ರಿಂದ ಸ್ವಲ್ಪ ರೇವತಿ ನಕ್ಷತ್ರ ಜಾಸ್ತಿ ಇರ್ತಾರೆ. ಹಂಗಾಗಿ ನಾನು ಹೇಳೋದಿಷ್ಟೇ, ಭಾಳ ಈಸಿ ಆದಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬನ್ನಿ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ, ಏನೂ ತೊಂದರೆ ಆಗಲ್ಲ. ಆಮೇಲೆ ನೀವು ಆದರೆ ಮೈಸೂರು ದೇವಸ್ಥಾನಕ್ಕೆ ಹೋದರೂ ಭಾಳ ಚೆನ್ನಾಗಿರುತ್ತೆ. ಅಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದರೂ ಭಾಳ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಕೃಷ್ಣನ ಕೈ ಮುಗಿತಾ ಬಂದರೂ ಅದು ಒಳ್ಳೇದು ಮಾಡ್ತಾನೆ. ಗುರುವಾರಿಗೆ ಹೋಗಿ ಬರ್ಬೋದು. ಕೇರಳ ದುಡ್ಡಿದ್ದವರು, ಇಲ್ದಿರೋರು ಎಲ್ಲಿಗೂ ಹೋಗೋಕ್ಕಾಗತ್ತೆ, ಇಲ್ದಿರೋರು ಮನೇಲಿ ಇರಬೇಕಾಗತ್ತೆ. ಬಟ್ ಅದೃಷ್ಟ ಮಾತ್ರ ಇರುತ್ತೆ. ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಅವ್ನು ಕುಬೇರ ಆಗ್ಬಿಡ್ತಾನೆ ರೀ, ಅಷ್ಟು ಅದೃಷ್ಟ ಇರುತ್ತೆ ನಿಮಗೆ. 1ನೇ ತಾರೀಕಿಂದ ಭಾಳ ಚೆನ್ನಾಗಿದೆ ಅಂದರೆ ಅಷ್ಟೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಅದು ಲೆಕ್ಕಾಚಾರ ಮಾಡಿ ಹೇಳೋದಾದರೆ, ಮೀನ ಲಗ್ನ ಇದ್ದು ಮೀನರಾಶಿಯೇ ಇದ್ದರೆ ಮಾತ್ರ ಅವರು ಅದೃಷ್ಟವಂತರೇ. ಆದರೆ ರಾಜಕೀಯಕ್ಕೆ ಅದೃಷ್ಟವಂತರಲ್ಲ. ವಿದ್ಯಾದಲ್ಲಿ, ಡ್ಯಾನ್ಸ್, ಭರತನಾಟ್ಯ, ಮ್ಯೂಸಿಕ್, ಹೋಟೆಲ್, ಬಿಸ್ನೆಸ್ ಎಲ್ಲದರಲ್ಲಾಗುತ್ತೆ, ರಾಜಕೀಯ ಅದಕ್ಕಾಗಿ ಹೇಳಿದ್ದು. ಆಮೇಲೆ ಏನಪ್ಪ ಅಂದರೆ, ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಇವರಿಗೆ. ಅವು ಯಾವುದೋ ಒಂದು ಲವ್ ಹೆಸರು ನಿಮ್ಗೆ ಹೇಳಿದಾರಲ್ಲ, ಕಡೆಯಲ್ಲಿ ಹೇಳ್ತೀನಿ ಅಂತೇಳಿ. ಈ ಲವ್ ವಿಷಯದಲ್ಲಿ ಹೆಣ್ಣುಮಕ್ಕಳು ಹುಷಾರಾಗಿವೆ. ಮೀನರಾಶಿಯಲ್ಲಿ ಗಂಡು ಹೆಣ್ಮಕ್ಳಾದರೆ ಲವ್ ವಿಷಯದಲ್ಲಿ ಮಾತ್ರ ಸ್ವಲ್ಪ ದೂರ ಇರಿ. ಮುಂದಿನ ವರ್ಷ ಭಾಳ ಸಾವು ನೋವೆಲ್ಲ ಆಗೋಗ್ಬಿಡುತ್ತೆ. ಅದರಿಂದ ಮುಂದಿನ ವರ್ಷ ನಾನು ಒಂದು ದಿವಸ ಫುಲ್ಲಾಗಿ ಹೇಳ್ತೀನಿ, ಅದು ನಾಳೆ ಹೇಳ್ತೀನಿ. ಅದನ್ನು ಯಾಕೆ ಇದನ್ನು ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ಮೀನರಾಶಿಯವರು ಮುಂದಿನ ವರ್ಷ ಯಾರೋ ಲವ್ ಮಾಡೋಕ್ಕೆ ಹೋಗ್ಬಿಟ್ರೆ, 27 ಬಂದಮೇಲೆ ಲವ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ, ಅಲ್ಲಿವರೆಗೂ ಸ್ವಲ್ಪ ಅಂದ್ಕೊಂಡು ಇದ್ಬಿಡಿ. ಭಾಳ ಕಷ್ಟ ಇದೆ ಅದೊಂದು ವಿಷಯದಲ್ಲಿ ಬಿಟ್ಟರೆ ಇನ್ನೇನಿಲ್ಲ. ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಆಸೆ ಎಲ್ಲರಿಗಿರುತ್ತೆ, ಅತಿ ಆಸೆ ಇರಬಾರ್ದು ಅಷ್ಟೇ. ಅದರಿಂದ ದಯಮಾಡಿ ನೀವು ಕೃಷ್ಣನ ನಮಸ್ಕಾರ ಮಾಡಿ, ಶಿವನ ನಮಸ್ಕಾರ ಮಾಡ್ಕೊಂಬನ್ನಿ. ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ನೀವು ಭಾಳ ಚೆನ್ನಾಗಿರ್ತೀರಿ. ನೀವು ಮನಸ್ಸಾರ ಯಾರಿಗಾದ ಕೈ ಹಿಡಿದು ಕೊಟ್ಟೆ ಅಂದರೆ ಅವನು ಕುಬೇರ ರೀ, ಅವನು ಕೋಟ್ಯಾಧಿಪತಿ ಆಗ್ಬಿಡ್ತಾನೆ. ಅದರಿಂದ ನೀವು ಆ ರೀತಿಯಲ್ಲಿ ನಡ್ಕೊಳ್ಳಿ. ಮನೇಲಿ
ತಂದೆ ತಾಯಿಗೆ ನಿಮ್ಮ ಕೈಯಲ್ಲಾದರೂ ಕೊಡಿ, ಅಣ್ಣ ತಮ್ಮ ತಂದೆ ತಾಯಿ ಯಾರು ಇರ್ತಾರೆ ಅವ್ರು ನಿಮ್ಮ ಕೈಯಲ್ಲಾಗಿ ದುಡ್ಡೆಲ್ಲ ಕೊಟ್ಟರೆ ಅವರು ಸ್ವಲ್ಪ ಬೆಳಗ್ಗೆ ಹೊರಡೆ ಹೋಗ್ಬೇಕಾದ್ರೆ ಕೊಟ್ಟರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ನೀವು ಹೋಗಿ ಕ್ಯಾಶಲ್ಲಿ ಕೂತ್ಕೊಂಡ್ರು ಅಭಿವೃದ್ಧಿ ಆಗುತ್ತೆ. ನೀವೆಲ್ಲೇ ಒಂದು ಕಡೆ ನಿಂತ್ಕೊಂಡ್ರು ಅಭಿವೃದ್ಧಿ ಆಗುತ್ತೆ. ನೀವು ಒಂದು ಅಂಗಡಿಗೆ ಹೋಗ್ತಾರೆ ಅಂತ ತಿಳ್ಕೊಂಡ್ರಿ, ಅಂಗಡಿ ನೀವು ನಿಂತ್ಕೊಂಡ್ರೆ ಒಂದು 10 ಜನ 20 ಜನ ಬಂದು ಸೇರ್ಕೊಂಡಿರ್ತಾರೆ. ಅದರಿಂದ ಅದೆಲ್ಲ ಸೇರಿ ಅದೃಷ್ಟವಂತ ಅಂತ ಹೇಳಿದ್ದು. ಎಲ್ಲರೂ ಚೆನ್ನಾಗಿರ್ತಾರೆ. ಮೀನರಾಶಿಯರಂತೂ ಇನ್ನೂ ಹೇಳೋದಿದೆ, ಸಾಕು, ಇದು 5 ನಿಮಿಷ ಆಗೋಗ್ಬಿಡ್ತು. ಅದರಿಂದ ಮೀನರಾಶಿಯರು ಮಾತ್ರ ಭಾಳ ಚೆನ್ನಾಗಿದೆ ನೋಡಿ. ನಂದು ವೀರ ಅಸ್ಟ್ರಾಲಜಿ ಅಂತೇಳಿ ಯೂಟ್ಯೂಬ್ ಇದೆ, ಒತ್ತಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನೋ 5 ಜನ 10 ಜನ ನೋಡ್ತಾ ಇದ್ದೀರಾ, ನೋಡಿ. ಅದರಲ್ಲಿ ನೋಡಿದಿರೋರು ಅದನ್ನು ನೋಡಿ, ಶೇರ್ ಮಾಡಿ, ವ್ಯೂ ಮಾಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮೆಸೇಜರು ಎಲ್ಲದಲ್ಲೂ ಇದೆ. ನನ್ನ ಫೋನ್ ನಂಬರು 8050105206. ಈ ನಂಬರಿಗೆ ನೀವು ಕಾಲ್ ಮಾಡಿದ್ರು ಮಿಕ್ಕಿದ್ದು ವಿವರಣೆ ಆಗಬೇಕಾದ್ರೆ ಹೇಳ್ಬೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮಃ.